ಗೈಸ್, ಸಮಸ್ತ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳು. ಮ್ಯಾಜಿಕಲ್ ಮೂಮೆಂಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವಾಗ ನಾವು ಹೊರಟಿರೋದು ಪೆರಂದಪಲ್ಲಿಯ ವಾಟರ್ ಫಾಲ್ಸ್ಗೆ. ಇದು ಆಲ್ಮೋಸ್ಟ್ ಇಲ್ಲಿಂದ 42 ಕಿಲೋಮೀಟರ್ಸ್ ದೂರ ಇದೆ. ನಡೀರಿ ಹೋಗೋಣ. ನೋಡ್ಬೋದು ಇಲ್ಲಿ ಡೈರೆಕ್ಷನ್ಸ್ ಎಲ್ಲ ಹಾಕಿದ್ದೀನಿ. 42 ಕಿಲೋಮೀಟರ್ಸ್ ಇದೆ. ಅಪ್ ಆ್ಯಂಡ್ ಡೌನ್ ಒಂದು 90 ಕಿಲೋಮೀಟರ್ಸ್ ಬರ್ಬೋದು. ಹಂಗೆ ಹಿಂಗೆ ಓಡಾಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ. ನಾನು ಇನ್ನೊಂದು 30 ಜನ ಫ್ರೆಂಡ್ಸ್. ಏನೋ ಪ್ಯಾಕ್ ಅಂದರೆ ಆ ರೇಂಜ್ಗೆ ಏನು ಪ್ಯಾಕ್ ಮಾಡಿಲ್ಲ. ಒಂದು ಜರ್ಕಿನ್ನು, ಶರ್ಟ್ ಪ್ಯಾಂಟ್, ಎತ್ತು ಗಾಡಿ ಅಷ್ಟೇ. ಆ್ಯಕ್ಚುಲಿ ಇದು ಪೆರಂದಪಲ್ಲಿ ಫಾರೆಸ್ಟ್ ವಾಟರ್ ಫಾಲ್ಸ್ ಲೊಕೇಟ್ ಆಗಿರೋದು ಬಂದು ತಮಿಳ್ನಾಡು ಅಲ್ಲಿ. ಲೊಕೇಶನ್ ಅಂತೂ ಏನೋ ಫಾರೆಸ್ಟ್ ಅದು ಇದು ಭಯಂಕರ ಇದೆ. ಗೂಗಲ್ ಆಂಟಿ ತೋರಿಸಿರೋ ಪ್ರಕಾರ ಅಲ್ಲಿಗೆ ಹೋದ್ಮೇಲೆ ಹೆಂಗಿರುತ್ತೆ ಏನೋ ನನಗೂ ಗೊತ್ತಿಲ್ಲ. ಓಕೆ, ಲೆಟ್ಸ್ ಗೋ. ಓಕೆ, ನಂದು ಫಸ್ಟ್ ಫ್ಯೂಯಲ್ ಸ್ಟಾಪ್ ಬಂತು. 480 rupees ಫ್ಯೂಯಲು. ಅಪ್ ಆ್ಯಂಡ್ ಡೌನ್ 90 ಕಿಲೋಮೀಟರ್ಸ್ ಅಲ್ವಾ, ಸರಿ ಹೋಗುತ್ತೆ ಬಿಡಿ. ಮನೆ ಹಾಕಿದ್ದು ನಮಗೆ. ಹಾಗೆ ಮುಂದುವರಿದ್ವಿ, ಹೋಗ್ತಾಯಿದ್ವಿ. ಇನ್ನು ವಾಟರ್ ಫಾಲ್ಸ್ಗೆ 5 ಕಿಲೋಮೀಟರ್ಸ್ ಏನೋ ಇದೆ. ಅಲ್ಲಿ ನೋಡಿ ಹೆಂಗಿದೆ, ಸುತ್ತಲೂ ಬೆಟ್ಟಗಳು, ದಟ್ಟವಾದ ಕಾಡು. ಅಲ್ಲಲ್ಲಿ ಮೇಕೆ ಮೇಯಿಸೋರು ಇವರು ಓಡಾಡ್ತಿದ್ದಾರೆ. ಬಟ್ ಚೆನ್ನಾಗಿದೆ. ಇವೆಲ್ಲ ಭತ್ತ ಗಿತ್ತ ತೋಟಗಳೆಲ್ಲ ಚೆನ್ನಾಗಿ ಹಾಕಿದ್ದಾರೆ. ಇಲ್ಲಿ ತಣ್ಣ ಗಾಳಿ, ವಾತಾವರಣ ಎಲ್ಲ ಚೆನ್ನಾಗಿದೆ. ನೋಡಿ ಇವರೇ 3 ಬಂದಿರೋದು ನನ್ನ ಜೊತೆ. ಎಲ್ಲ ಹಿಂದಿಯವರು, ಬಟ್ ಕನ್ನಡ ಯಾರಿಗೂ ಬರಲ್ಲ. ಒಬ್ಬನ ಕಳಿಸಿದ್ದೀನಿ ಕಷ್ಟಪಟ್ಟು. ಅವನು ಮಾತಾಡ್ತಾನೆ 50 to 50% ಅಷ್ಟೇ. ಲೊಕೇಶನ್ ಚೆನ್ನಾಗಿದೆಯಲ್ಲ ಅಷ್ಟೇ. ಫುಲ್ ಕಾಡೇನೇ ಇದೆ. ಒಂದು ಪ್ರಾಣಿನೂ ಕಾಣಿಸ್ತಿಲ್ಲ, ಒಂದು ಕೋತಿ ಕೂಡ ಕಾಣಿಸ್ತಾ ಇಲ್ಲ. ಕಾಡು ಮಾತ್ರ ಫುಲ್ ದೊಡ್ಡದಿದೆ. ಸುತ್ತು ಬೆಟ್ಟಗಳು. ಬಟ್ ಒಂದು ಪ್ರಾಣಿನೂ ಕಾಣಿಸ್ತಿಲ್ಲ. ಏನೋ ಒಂದು ಕೋತಿ, ಒಂದು ನಾಯಿ ಕೂಡ ಕಾಣಿಸ್ಲಿಲ್ಲ ನಮಗಂತೂ. ಬರೀ ಜನಗಳಿದ್ದಾರೆ ಅಷ್ಟೇ. ಲೊಕೇಶನ್ಗೆ ಬಂದ್ವಿ. ಹಂಗು ಹಿಂಗು ಆಫ್ ರೋಡ್ ಮಾಡ್ಕೊಂಡು ಬಸ ಎದ್ಕೊಂಡು ಬಿದ್ಕೊಂಡು ಒಂದು ಸ್ವಲ್ಪ ಆಫ್ ರೋಡ್ ಇದೆ. ಬಟ್ ಮಾಡ್ಬೋದು, ಅಷ್ಟೊಂದು ದೊಡ್ಡದೇನಿಲ್ಲ. ಜಸ್ಟ್ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಷ್ಟೇ ಆಫ್ ರೋಡ್ ಇದೆ. ಲೊಕೇಶನ್ ನೋಡಿ ಹೆಂಗಿದೆ. ಲೊಕೇಶನ್ ಚೆನ್ನಾಗಿದೆ ನೋಡಿ. ಬಟ್ ನೀರು ಮಾತ್ರ ಗಬ್ಬು ಸ್ಮೆಲ್ಲು ಬರ್ತಾಯಿದೆ. ಯಾರು ಕುಡಿಯೋಕೆ ಹೋಗ್ಬೇಡಿ ನೋಡಿ. ಪ್ಲಾಸ್ಟಿಕ್ ಎಲ್ಲ ಇಲ್ಲಾಂದರೆ ಅಲ್ಲಿ ಎಸಿಬೇಡಿ. ದಯವಿಟ್ಟು ಪರಿಸರವನ್ನು ನೀಟಾಗಿಡಿ. ನಮ್ಮ ಪರಿಸರವನ್ನು ನಾವೇ ಕಾಪಾಡಬೇಕು ಅಲ್ವಾ. ಎಲ್ಲರೂ ಕರ್ತವ್ಯವನ್ನು ತಗೊಳ್ಳಿ. ನೋಡಿ, ಇಲ್ಲಿಗೆ ಬರೋರೆಲ್ಲ ಬೇಕಂದರೆ ಪಿಕ್ನಿಕ್ ಥರ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು. ಯಾಕಂದರೆ ಇಲ್ಲಿ ಅಡುಗೆ ಮಾಡ್ಕೊಂಡು ತಿಂತಿದ್ದಾರೆ ಕೆಲವೊಂದು ಜನ. ಅದಕ್ಕೆ ಹೇಳ್ತಾಯಿದ್ದೀನಿ, ಹೆಣ್ಮಕ್ಳು ಇಲ್ಲಿ ಬಂದೊಂದು ಸ್ವಲ್ಪ ಹುಷಾರಾಗಿದೆ. ಎಲ್ಲ ಪಾಚಿ ನೀರೇ. ನಾವೇನು ಯಾರೂ ಇಳಿಯೋಕ್ಕಾಗಲಿಲ್ಲ. ಇಳಿದ್ರು ಸಹ ಮೊಳಕಾಲು ಅಷ್ಟೇ. ಅಲ್ಲಿವರೆಗೂ ಹೋಗಿ ಒಂದೆರಡು ಫೋಟೋ ಹಿಡಿದು ಬಂದುಬಿಟ್ವಿ. ಯಾಕಂದರೆ ಅಷ್ಟೊತ್ತಲ್ಲಿ ಗಾರ್ಡ್ಸ್ ಎಲ್ಲ ಬಂದು ಎಲ್ಲರೂ ಕಳಿಸ್ತಿದ್ದಾರೆ. ಎಲ್ಲರೂ ರಿಟರ್ನ್ ಕಳಿಸ್ಬಿಟ್ರು. ಒಂದು 3-4 ಜನ ಅಂತೂ ಗಾರ್ಡ್ಸ್ ಬಂದಿದ್ದು, ಫಾರೆಸ್ಟ್ ಆಫೀಸರ್ಸು. ಅದಕ್ಕೆ ಏನೂ ಮಾಡೋಕ್ಕಾಗಿಲ್ಲ. ಒಂದು ಸ್ವಲ್ಪ ಇಳಿದು ಒಂದು 4-5 ಫೋಟೋ ತೊಗೊಂಡು ರಿಟರ್ನ್ ಬ್ಯಾಕ್ ಅಷ್ಟೇ. ನೋಡಿ, ವ್ಯೂನ ಎಂಜಾಯ್ ಮಾಡಿ. ಮಸ್ತಾಗಿದೆ.
ಇನ್ನೊಂದು ವಿಷಯ ಏನು ಗೊತ್ತಾ, ಲೊಕೇಶನ್ ಎಲ್ಲ ಸೂಪರ್ ಆಗಿದೆ, ನೀರೊಂದು ಚೆನ್ನಾಗಿಲ್ಲ, ಬಟ್ ಲೊಕೇಶನ್ಸು ಎಲ್ಲ ಮಸ್ತ್ ಇದೆ. ಏನು ಇವಾಗ ಪೆರಂದಪಲ್ಯ ಫಾಲ್ಸ್ ಇದೆ ಅಲ್ವಾ, ಬಿಫೋರ್ ಒಂದು 3-4 ಕಿಲೋಮೀಟರ್ಸ್ ಅಷ್ಟೇ. ಲೊಕೇಶನ್ಸ್ ಎಲ್ಲ ಸೂಪರ್ ಮಸ್ತ್ ಇದೆ, ಬಟ್ ಯಾರನ್ನೂ ಅಲೋ ಮಾಡ್ತಿಲ್ಲ. ಇದೊಂದು ಏನಂತ ಗೊತ್ತಿಲ್ಲ, ಫಾರೆಸ್ಟ್ ಏರಿಯಾ ನಾಟ್ ಅಲೌಡ್ ಅಂತ ಹೇಳ್ತಿದ್ದಾರೆ. ತುಂಬ ಜನ ಗಾಡ್ಸ್ ಬಂದಿದ್ರು, ಫಾರೆಸ್ಟ್ ಆಫೀಸರ್ಸು. ನೋಡ್ಕೊಬನ್ನಿ, ಎಲ್ಲ ವಿಚಾರಿಸ್ಕೊಬನ್ನಿ. ಸುಮ್ಮನೆ ಬಂದು ನೋಡಿ, ನಾವು ಏನೂ ಆಡಲಿಲ್ಲ, ನೀರಿನಲ್ಲಿ ಏನು ಇದು ಮಾಡಲಿಲ್ಲ, ಒಂದೆರಡು ಫೋಟೋನು ತೆಗಿಲಿಲ್ಲ, ಸುಮ್ಮನೆ ಬಂದು ನೋಡಿ ಹೋಗ್ತಾ ಇದೀವಿ ಅಷ್ಟೇ. ಆಗಲೇ ಎಲ್ಲ ಮುಗಿಸ್ಕೊಂಡು ಬಂದಿದ್ವಿ, ಅರ್ಧ ದಾರಿಗೆ ಬಂದುಬಿಟ್ಟಿದ್ವಿ. ಹಾಗೆ ಹಶ್ವಾಗ್ತಿದೆ, ಒಂದು ಫೋನ್ ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ರಿಟರ್ನ್ ಬ್ಯಾಕ್ ಟು. ಈ ವಿಡಿಯೋ ಇಷ್ಟ ಆದರೆ ಮ್ಯಾಜಿಕಲ್ ಮೂಮೆಂಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ಲರೂ ಕಾಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್ ಗೈಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ.